ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಇವತ್ತಿನ ವಿಶೇಷ ಏನು ಅಂತಂದರೆ, ನಮ್ಮ ಮಂಡ್ಯದಲ್ಲಿ ಫ್ಲವರ್ ಶೋ ನಡೀತಾ ಇದೆ. ಸೊ ಹಾಗಾಗಿ ಆ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಎಲ್ಲ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ನಾನು ಮತ್ತು ನನ್ನ ತಮ್ಮ ಇಬ್ಬರೇ ಬಂದಿರೋದು. ಫ್ರೆಂಡ್ಸ್ ಬರಬೇಕಾಗಿತ್ತು, ಬಟ್ ಅವರು ಬೇರೆ ಕಡೆ ಹೋಗಿದ್ದರಿಂದ ನಾನು ನನ್ನ ತಮ್ಮ ಇಬ್ಬರೇ ಬಂದಿದ್ದೀವಿ ಇವತ್ತು. ಸೊ ನಾವು ಬಂದಿರೋದು ಭಾನುವಾರ. ಸೊ ಭಾನುವಾರ ತುಂಬಾ ರಶ್ ಇದ್ದರು, ಆದರೂ ನಮಗೆ ಟೈಮ್ ಸಿಗಲ್ಲ ಅನ್ನೋ ಕಾರಣಕ್ಕೆ ನಾವು ಭಾನುವಾರನೇ ಬಂದಿದ್ವಿ. ಈ ಸರಿ ವಿಶೇಷ ಏನು ಅಂತಂದರೆ, ಪ್ರತಿ ತುತ್ತಿಗೂ ರೈತರನ್ನು ಸ್ಮರಿಸೋಣ ಅನ್ನೋ ಟೈಟಲ್ ಇಟ್ಕೊಂಡು ಈ ಸರಿ ಒಂದು ಫ್ಲವರ್ ಶೋನ ಅರೇಂಜ್ ಮಾಡಿದ್ದಾರೆ ನಮ್ಮ ಮಂಡ್ಯದಲ್ಲಿ. ಇದು 24ನೇ ತಾರೀಕಿಂದ 28ನೇ ತಾರೀಕು ತನಕನೂ ಈ ಒಂದು ಫ್ಲವರ್ ಶೋ ಇರುತ್ತೆ. ಸೊ ನೀವು ಯಾರಾದರೂ ಹೋಗಿಲ್ಲ ಅಂತ ಅಂದರೆ ನಮ್ಮ ಮಂಡ್ಯದಲ್ಲಿರೋರು ಹೋಗಿ ನೋಡ್ಬೋದು. ತುಂಬಾ ಚೆನ್ನಾಗಿದೆ, ಬಟ್ ತುಂಬ ರಶ್ ಇರುತ್ತೆ. ಇದು ಬಂದು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಕೂಡ ಇರುತ್ತೆ. ನೀವು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಮಕ್ಕಳು ವೀಡಿಯೋಸ್ ಎಲ್ಲ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ವಾ? ಸೊ ಸಿಕ್ಕಾಪಟ್ಟೆ ವೆಹಿಕಲ್ಸು, ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ಲ, ಜನಗಳು ಅವ್ರ ಮಧ್ಯದಲ್ಲಿ ಇದೆಲ್ಲ. ಸೊ ನಾವು 5:30ಗೆ ಬಂದ್ವಿ. ಸ್ವಲ್ಪ ಲೇಟಾಗೆ ಹೋಗೋಣ, ನಿಧಾನಕ್ಕೆ ನೋಡಿಕೊಂಡು, ಆಮೇಲೆ ವೀಡಿಯೋ ಬೇರೆ ಮಾಡ್ಕೋಬೇಕಾಗಿತ್ತಲ್ಲ, ಹಾಗಾಗಿ ಬಂದ್ವಿ. ಇಲ್ಲಿನ ವಿಶೇಷತೆ ಈ ಸರಿ ಏನು ಅಂತಂದರೆ, ಮೇಲ್ಕೋಟೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಮಾಡಿದ್ದಾರೆ ಫ್ಲವರ್ಸಲ್ಲಿ, ಮತ್ತು ರಂಗನತಿಟ್ಟು ಮಾಡಿದ್ದಾರೆ, ಮತ್ತು ಹಳ್ಳಿ ಸೊಗಡು ತೋರಿಸೋದಕ್ಕೆ ರೈತನ ಮನೆ ಯಾವ ರೀತಿ ಇರುತ್ತೆ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ, ಮತ್ತು ಮಲೆ ಮಹದೇಶ್ವರ ದೇವರನ್ನ ಇಲ್ಲಿ ಇದು ಮಾಡಿದ್ದಾರೆ. ಸೊ ಈ ರೀತಿ ಒಂದು ವಿಶೇಷತೆ ಇದೆ ಈ ಸರಿ. ಆಮೇಲೆ 9 ಲಕ್ಷ ಹೂಗಳನ್ನ ಬಳಸ್ಕೊಂಡು ಇದೆಲ್ಲನೂ ರೆಡಿ ಮಾಡಿದ್ದಾರೆ. ಸೊ ನಾನು ಒಂದು ವಿಡಿಯೋ ಮಾಡ್ಕೋತಾ ಇದ್ದೀನಿ, ನಾನು ನನ್ನ ತಮ್ಮ ಹೇಗೆ ರೆಡಿ ಆಗಿದ್ದೀವಿ ಅಂತ. ಸೊ ಮಕ್ಕಳೆಲ್ಲ ಆಟ ಆಡೋದಕ್ಕೆ ಕೂಡ ಒಳಗಡೆ ತುಂಬ ಚೆನ್ನಾಗಿದೆ. ಈ ಥರದ ಗೇಮ್ಸ್ ಎಲ್ಲ ಇದೆ, ಆಟ ಆಡ್ಸೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಟಿಕೆಟ್ ಪ್ರೈಸ್ ಬಂದು ಒಬ್ಬರಿಗೆ 30 ರೂಪೀಸ್ ಇರುತ್ತೆ, ಮತ್ತು ಮಕ್ಕಳಿಗೆಲ್ಲ 20 ರೂಪೀಸ್ ಇಟ್ಟಿದ್ದಾರೆ. ಅದು ಬಿಟ್ಟರೆ 35,000ಕ್ಕೂ ಹೆಚ್ಚು ಹೂಗಳನ್ನ ಬಳಸ್ಕೊಂಡು ಇಲ್ಲೆಲ್ಲ ಅಲಂಕಾರ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹಳ್ಳಿ ಸಂತೆ ಅನ್ನೋ ಒಂದು ಟೈಟಲಲ್ಲಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಆಮೇಲೆ ಎಷ್ಟೊಂದು ಫುಡ್ ಸ್ಟಾಲ್ಸ್ ಎಲ್ಲ ಇತ್ತು. ಇದು ಪೂರ್ತಿ, ಈ ರೋಡ್ ಪೂರ್ತಿ ಏನಿದೆ ಇಲ್ಲೆಲ್ಲ ಚಾಟ್ಸ್ ಮತ್ತು ಫುಡ್ಸ್ ಎಲ್ಲ ಇರೋವಂಥದ್ದೇ. ಎಷ್ಟೊಂದು ಥರದ ಐಟಮ್ಸ್ಗಳಿದೆ, ಏನು ಬೇಕಾದರೂ ತೊಗೊಂಡು ತಿನ್ಬೋದು, ಬಟ್ ತುಂಬ ಕಾಸ್ಟ್ಲಿ. ಹೊರಗಡೆಗಿಂತ ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆಗಿರುತ್ತೆ. ಆದರೂ ಕೂಡ ನೋಡಿ, ಜನಗಳು ಬಿಡ್ತಾ ಇಲ್ಲ. ತಿನ್ನೋದನ್ನು ಯಾರು ಬಿಡ್ತಾರೆ? ನೋಡಿದ ತಕ್ಷಣ ಎಲ್ಲ ಹೋಗಿ ತಿಂತಾ ಇದ್ದಾರೆ ಅಷ್ಟೇ. ನಾವು ತಿನ್ನಲಿಲ್ವಾ ಅಂತ ಕೇಳಬೇಡಿ, ನಾನು ನನ್ನ ತಮ್ಮ ಇಬ್ಬರೂ ಕೂಡ ತಿಂದ್ವಿ. ನಾವು ಗೋಬಿ ಮಂಚೂರಿ ತಿಂದ್ವಿ, ಮತ್ತು ಚುರುಮುರಿ ತೊಗೊಂಡಿದ್ವಿ, ಮತ್ತು ಬಜ್ಜಿ ತೊಗೊಂಡಿದ್ವಿ, ಇದೆಲ್ಲನೂ ತಿಂದ್ವಿ. ಸೊ ಅದೇ ಹೇಳ್ದಂಗೆ ಇಲ್ಲಿ ಕಾಸ್ಟ್ ಸ್ವಲ್ಪ ಜಾಸ್ತಿ, ಆದರೂ ತಿನ್ನಬೇಕಲ್ಲ ಅಂತ ತಿಂದ್ವಿ. ಇದೆಲ್ಲ ಸ್ಟಾಲ್ಸ್ ಎಲ್ಲ ಆದಮೇಲೆ ನೆಕ್ಸ್ಟ್ ಒಳಗಡೆ ಎಂಟ್ರಿ ಆಗುತ್ತೆ. ಅಲ್ಲೂ ಕೂಡ ಈ ತೋಟಗಾರಿಕೆ ಇಲಾಖೆ, ಆರೋಗ್ಯ ಇಲಾಖೆ, ರೇಷ್ಮೆ ಇಲಾಖೆ, ಈ ಒಂದು ಇಲಾಖೆಗಳ ಕಡೆಯಿಂದ ಒಂದಷ್ಟು ಸ್ಟಾಲ್ಸ್ ಎಲ್ಲ ಇಟ್ಟಿದ್ದಾರೆ. ಅದು ಕೂಡ ನೋಡ್ಬೋದು. ನೀವೇ ನೋಡ್ತಾ ಇದ್ದೀರಾ ಎಷ್ಟು ರಶ್ ಆಗಿದ್ದಾರೆ ಒಳಗಡೆ ಅಂತ. ಬಟ್ ಮೇಲ್ಗಡೆ ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಅದನ್ನು ಕೂಡ ವಿಡಿಯೋ ಮಾಡ್ತಾ ಇದ್ದೆ ಈ ಜನಗಳ ಮಧ್ಯದಲ್ಲೇ ನಿಂತ್ಕೊಂಡು. ಆಮೇಲೆ ಆ ಕಡೆ ಒಳಗಡೆ ಏನಿದೆ ಅಲ್ಲೆಲ್ಲ ಹೋಗಿ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ತುಂಬ ರಶ್ ಇದ್ದರು ಅನ್ನೋ ಕಾರಣಕ್ಕೆ. ಜಸ್ಟ್ ನನಗೆ ಯಾವುದು ಬೇಕಾಗಿತ್ತು ತುಂಬ, ಈ ಲೈಟಿಂಗ್ಸ್ ಆಗಿರ್ಬೋದು, ಈ ರೀತಿ ಕ್ರಿಯೇಟ್ ಮಾಡಿದಾರಲ್ಲ, ಇದನ್ನೆಲ್ಲ ಒಂದಷ್ಟು ಕ್ಯಾಪ್ಚರ್ ಮಾಡಿದೆ ಅಷ್ಟೇ ನಾನು.
ಅದಾದಮೇಲೆ ಅಲ್ಲಿ ಒಳಗಡೆ ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ಇರ್ತಾಯಿತ್ತು. ಅದು ಕೂಡ 6 ಗಂಟೆಯಿಂದ 10 ಗಂಟೆ ತನಕ ಇರ್ತಾಯಿತ್ತು. ಅದು ಇದು ಡ್ಯಾನ್ಸ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಆ ಥರದ್ದೆಲ್ಲ ಪ್ರೋಗ್ರಾಮ್ಸ್ಗಳೆಲ್ಲ ಇರ್ತಾಯಿತ್ತು. ಅಲ್ಲೂ ಕೂಡ ಹೋದ್ವಿ ನೋಡೋಣ ಹೇಗಿರುತ್ತೆ ಅಂತ. ಬಟ್ ತುಂಬಾ ರಶ್ ಇದ್ದರು. ಅಲ್ಲೂ ಕೂಡ ಹೋಗೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ರಶ್ ಇದ್ದರು. ಅದಕ್ಕೆ ಜಸ್ಟ್ ಅಲ್ಲೇ ಹೋಗ್ಬಿಟ್ಟು ವಾಪಸ್ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಹನುಮಂತ ದೇವ್ರನ್ನ ಯಾವ ರೀತಿ ಇಲ್ಲಿ ಇಟ್ಟಿದ್ದಾರೆ. ಇದರಲ್ಲಿ ಕೂಡ ಮಕ್ಕಳುಗಳೆಲ್ಲ ಹೋಗಿ ಸೆಲ್ಫಿ ತಗೊಳ್ತಾ ಇದ್ರು. ಮತ್ತು ಕೆಲವೊಂದಷ್ಟು ಕಡೆ ಸೆಲ್ಫಿ ಪಾಯಿಂಟ್ ಅಂತ ಕೂಡ ಕ್ರಿಯೇಟ್ ಮಾಡಿದರು. ಅಲ್ಲೂ ಕೂಡ ಹೋಗಿ ಫೋಟೋ ಸೆಲ್ಫೀಸ್ ಎಲ್ಲ ತಗೊತಾ ಇದ್ವಿ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಫುಲ್ ಎಲ್ಲ ಥರದ್ದು ಬೋನ್ಸಾಯಿ ಗಿಡಗಳೇನಿದೆ, ಅದು ಎಲ್ಲ ತಳಿಗಳೇನಿರುತ್ತೆ ಅದೆಲ್ಲ ಥರದ್ದು ಇಲ್ಲಿ ಇಟ್ಟಿದ್ದಾರೆ. ನೋಡಿ ಜನಗಳು ಎಷ್ಟೊಂದು ಜನ ಇದ್ದಾರೆ. ಭಾನುವಾರ ಆಗಿರೋದ್ರಿಂದ ತುಂಬಾ ಜನ ಇದ್ದರು. ಫ್ರೆಂಡ್ಸ್, ಆಗಲೇ ಹೇಳ್ದಂಗೆ ಫ್ರೆಂಡ್ಸ್ ಪ್ಲ್ಯಾನ್ ಮಾಡಿದ್ವಿ ಅಂತ. ಸೊ ಯೂಶ್ವಲಿ ನನ್ನ ವೀಡಿಯೋದಲ್ಲಿ ನೋಡಿರ್ತೀರ, ಹರ್ಷಿತಾ, ಕಾವ್ಯ ಇವರೆಲ್ಲ ಇರ್ತಾರೆ ನನ್ನ ಒಂದು ವೀಡಿಯೋಸಲ್ಲಿ. ಸೊ ಈ ವಿಡಿಯೋದಲ್ಲಿ ಅವರಿಲ್ಲ, ಇಬ್ಬರೂ ಕೂಡ ಹೊರಗಡೆ ಹೋಗಿದ್ದರು. ಹಾಗಾಗಿ ಬರೋಕ್ಕಾಗಿಲ್ಲ. ಅದಕ್ಕೆ ನಾನು ನನ್ನ ತಮ್ಮ ಇಬ್ಬರೇ ಬಂದು ಫುಲ್ ಫ್ಲವರ್ ಶೋ ನೋಡಿಕೊಂಡು, ಚಾಟ್ಸ್ ಎಲ್ಲ ತಿಂದ್ಕೊಂಡು ಎಂಜಾಯ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಆ ಫ್ಲವರ್ ಶೋಲು ಕೂಡ 1, 2, 3 ಜನ ಫ್ರೆಂಡ್ಸ್ಗಳು ಸಿಕ್ಕಿದ್ರು ನನ್ನ ತಮ್ಮಂಗೆ. ಸೊ ಅವ್ರನ್ನೂ ಮಾತಾಡಿಸ್ಕೊಂಡು ನಾವು 5:30 ಇಲ್ಲಿಂದ ಹೋಗಿದ್ದು. ಮನೆಗೆ ಬರೋ ಅಷ್ಟರಲ್ಲಿ 7:30, 8 ಆಯಿತು. ಸೊ ಈ ಬಾರಿ ವಿಶೇಷತೆ ಈ ರೀತಿ ಇರುತ್ತೆ ನಮ್ಮ ಫ್ಲವರ್ ಶೋ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, 28ನೇ ತಾರೀಕು ತನಕನೂ ಇರುತ್ತೆ. ಸೊ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ನಮಸ್ಕಾರ.